Hey everyone, you're watching News Insights. ಕಾರ್ಯಕ್ರಮವನ್ನ ಒಂದು ರಾಷ್ಟ್ರ ಹಬ್ಬವಾಗಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ರಾಷ್ಟ್ರ ಹಬ್ಬ ಅಂದ್ರೆ ಹೇಗೆ ಅಂದ್ರೆ ಸುಮಾರು 250-300 ವರ್ಷಗಳಿಗಿಂತ ಹೆಚ್ಚಿನ ಕಾಲ ನಾವು ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾಗಿದ್ವಿ. ಅವರ ಅವರನ್ನು ಇಲ್ಲಿಂದ ಕಳಿಸ್ಬೇಕಾಗಿದ್ರೆ ಎಷ್ಟೋ ಲಕ್ಷಾಂತರ ಜನ ಪ್ರಾಣ ಬಲಿದಾನಗಳನ್ನ ಕೊಟ್ಟಿದ್ದಾರೆ. ಕೊನೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1947ರಲ್ಲಿ ಆಗಸ್ಟ್ 15ರಂದು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ಬ್ರಿಟಿಷರಿಂದ ಹೊರಟು. ಆದ್ದರಿಂದ ಇಲ್ಲಿವರೆಗೂ ನಾವೆಲ್ಲ ಈ ರಾಷ್ಟ್ರ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕೆಂಪು ಕೋಟೆ ಮೇಲೆ ಪ್ರಧಾನಮಂತ್ರಿಗಳು ರಾಷ್ಟ್ರಧ್ವಜ ಹಾರಿಸ್ತಾರೆ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ರಾಷ್ಟ್ರಧ್ವಜ ಹಾರಿಸುವ ಮುಖಾಂತರ ಮತ್ತೆ ಅದೇ ರೀತಿಯಾಗಿ ಪ್ರತಿಯೊಂದು ನಗರದಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಸ್ವತಂತ್ರ ದಿನಾಚರಣೆಗಳನ್ನ ನಾವು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಪೂರಕ ಪ್ರೇರಕ ಶಕ್ತಿ ಅಂದ್ರೆ ಅದು ಒಂದು ರಾಷ್ಟ್ರಭಕ್ತಿ. ನಮ್ಮೆಲ್ಲರಿಗೂ ನಮ್ಮ ದೇಶದ ಮೇಲೆ ಇರ್ತಕ್ಕಂಥ ರಾಷ್ಟ್ರಭಕ್ತಿ ಈ ಹಬ್ಬದ ಆಚರಣೆ ಮಾಡುವ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ. ಆದ್ರೆ ನಾನು ಈ ಸಮಾಜದಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ, ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನ ಬಿಟ್ಬಿಡ್ಬೇಕು. ನೆಗೆಟಿವ್ ಥಿಂಕಿಂಗ್ಸ್ ಬಿಟ್ಬಿಡ್ಬೇಕು. ನಾವೆಲ್ಲ ಪಾಸಿಟಿವ್ ಯೋಚನೆ ಮಾಡಬೇಕು. ಇವತ್ತು ಏನಾಗ್ತದೆ, ಉದಾಹರಣೆಗೆ ಮೊನ್ನೆ ನಾವು ಆಪರೇಷನ್ ಸಿಂಧೂರ್ ಮುಖಾಂತರ ಏನು ವಂದನೆಗಳು. ಹೋರಾಟ ಚಪ್ಪಾಳೆಯನ್ನು ಕೊಟ್ಟು ಅವರಿಗೆ ವಂದನೆಗಳು ಮಾಡ್ತಿದ್ವಿ. हमसे है इंसान के हम रखवाले, पहरेदार हिमालय के हम झोंके हैं तूफान के, सुनकर गरज हमारी आन के, हा 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 हा। ताकत वतन की हमसे है, हिम्मत वतन की हमसे है, इज्जत वतन की हमसे है, इंसान के हम रख देंगे अपना शीश। ನಮಸ್ಕಾರ ಎಲ್ಲರಿಗೂ. 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಈ ದಿನ ಎಲ್ಲರೂ ಆಚರಿಸ್ತಾ ಇದ್ದಾರೆ. ಅವರು ನಿಮಗೆ ಎಲ್ಲರಿಗೂ ಶುಭಾಶಯನ್ನು ಕೋರುತ್ತಾ, ಈ ದಿವಸ ನಮ್ಮ ಕಲ್ಯಾಣ ನಾಗರಿಕ ಸಾಂಸ್ಕೃತಿಕ ವೇದಿಕೆಯಿಂದ ನಾವು 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದಂಥ ಎಕ್ಸ್ ಕಾರ್ಪೊರೇಟರ್ ಶ್ರೀ ಪದ್ಮನಾಭ ದೇವರು ಬಂದಿದ್ದರು. ಹಾಗೂ ನಮ್ಮ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಸದಸ್ಯರು ಕೂಡ ಬಂದು ಭಾಗವಹಿಸಿ ಈ ದಿನ ನಮ್ಮ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಚೆನ್ನಾಗಿ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಈ ದಿನ ಕಾರ್ಯಕ್ರಮ ಮಾಡಿರೋದಕ್ಕೆ ತಮಗೆ ನಮಸ್ಕಾರ. ಹೇಳಿ ಸರ್. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮ ರಾಷ್ಟ್ರದ ಕೆಂಪು ಕೋಟೆಯಿಂದ ಎಲ್ಲ ನಮ್ಮ ದೇಶದ ಪ್ರತಿ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಇವತ್ತು ರಾಷ್ಟ್ರ ಹಬ್ಬವನ್ನ, ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ನಾನು ಈ ಸಮಯದಲ್ಲಿ ಶುಭಾಶಯಗಳನ್ನು ಕೋರ್ತೀನಿ. ಅದೇ ರೀತಿಯಾಗಿ ನಮ್ಮ ಕಾಚರಕನಹಳ್ಳಿ ವಾರ್ಡಿನ ಕಲ್ಯಾಣ ನಗರ ನಾಗರಿಕ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಇವತ್ತು ಪ್ರತಿ ವರ್ಷ ಈ ರಾಷ್ಟ್ರ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಈ ವರ್ಷ ಸಹ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅವರು ಮತ್ತು ನಮ್ಮ ಬಡಾವಣೆಯ
ಎಲ್ಲ ನಾಗರಿಕರಿಗೂ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು